ತಗೋ ಅನಿಲ್ಲ, ಇವ್ ನಿಮ್ಮ ಮಾಮನ್ ಬಟ್ಟಿ ಅವನೇನ್ ಯೂಸ್ ಮಾಡಲ್ಲಾಗ್ಯಾನ, ನೀನಾದ್ರೂ ಯೂಸ್ ಮಾಡು. ಸರಿ ಅಕ್ಕ. ಎಲ್ಲಿಗೆ ಹೊಂಟಿದೆ ಇದೇನು? ಇವು ಬಟ್ಟಿ ಮಾಮ ನೀನು ಹಳೆವು ನೀನು ಯೂಸ್ ಮಾಡಲ್ಲ ಅಂತಲ್ಲ, ಅದಕ್ಕೆ ಅಕ್ಕ ಕೊಟ್ಲು, ನೀನು ಯೂಸ್ ಮಾಡಂತ ಅದಕ್ಕೆ ತಗೊಂಡ್ಬಂದೆ. ಏನಾಯ್ತ್ರಿ, ನಾನೇ ಕೊಟ್ಟಿನಿ. ಹೇಯ್ ನಿನಗೆ ಗೊತ್ತಾಗಲ್ಲಣ, ನಾನು ಅಕ್ಕೇನವ ಅಂತ ಹೇಳಿದ್ದೆ ನಿನಗೆ. ತಗೊಂಡೋಗಿ ಒಳಕಿಡು. ಹಲೋ ಅನಿಲ್ಲ, ಏನು ಬೇಜಾರಾಗಬೇಡ. ನಿಮ್ಮ ಮಾಮ ಏನೋ ಸಿಟ್ಟಿನಾಗ ಅದಾನ, ಇರ್ಲಾರ್ದ ಫೋನ್ ಹಚ್ತೀನಿ, ಬಂದ್ ತಗೊಂಡೋಗ. ಸರಿ ಆಯ್ತಕ್ಕ. ಕುಡಿಯಕ್ಕೆ ನೀರು ತಗೊಂಡು ಹೋಗು. ನೀನ್ ಯಾಕೆ ಬಂದಿ? ನಾನು ನಿಮ್ಮ ಮಾಮ ಇರ್ಲಾರ್ದ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಿಲ್ಲ. ನಿಮ್ಮ ಮಾಮ ಮನ್ಯಾಗ ಅದಾನ, ಮತ್ತೆ ನೋಡ್ರಿ ಸಿಟ್ಟಿಗೆ ಇರ್ತಾನ, ನಾ ಫೋನ್ ಹಚ್ತೀನಿ, ಅವಾಗ ಬಾ. ಇಲ್ಲಕ್ಕ, ಮಾವನೇ ಫೋನ್ ಮಾಡಿ ಕರೆದಿದ್ದು, ಅದಕ್ಕೆ ಬಂದಿರೋದು ನಾನು. ಹೌದಾ? ಏನ್ ಮಾಮ ಫೋನ್ ಮಾಡಿದಲ್ಲ? ಬಂದೇನಾ? ತಗ ಇವು ಬಟ್ಟೆ ನೋಡ ಹೊಸ ತಮ್ಮ ಬೇಸದವ. ಹಾ ಮಾವ ಬೇಸದವು. ಸರಿ ಮಾವ ಬರ್ತೀನಿ. ಸರಿ ಅಕ್ಕ, ನಾ ಓದ್ತೀನಿ. ಏನ್ರಿ, ನಾನು ಅವತ್ತು ಹಳೆ ಬಟ್ಟಿ ಕೊಟ್ರಿ ಬೇಡ ಅಂದ್ರಿ, ಇವತ್ ನೀವ್ ಹೊಸ ಬಟ್ಟಿ ತಂದ್ ಕೊಟ್ರಿ. ಅದ ನಾನು ಹಳೆ ಬಟ್ಟೆ ಕೊಡ್ತಿದ್ದೆ. ಯಾಕೆ ಕೊಟ್ಟಿಲ್ಲ ಅಂತಂದ್ರ, ಇವು ಹಳೆ ಬಟ್ಟೆಕೆಂದು ಅವ್ರ ದೋಸ್ತರ ತಕ್ಕೆಲ್ಲ ಓದ್ತಿರ್ತಾನ. ಅವ್ರ ದೋಸ್ತರು ನೋಡಪ್ಪ ಹಳೆ ಬಟ್ಟೆಕೆಂದ ಅಂತ ಹೇಳಿ ಅವ್ನು ಚೀಪಾಗಿ ನೋಡ್ತಾರ ಅಂತೇಳಿ ನಾನು ಹಳೆ ಬಟ್ಟೆ ಕೊಟ್ಟಿಲ್ಲ, ಅದಕ್ಕೆ ಹೊಸ ಬಟ್ಟೆ ತಂದು ಕೊಟ್ಟಿದ್ದೆ. ನಮ್ಮ ಮಳೆಯಾಗ ಯಾರನ್ನ ಚೀಪಾಗಿ ನೋಡ್ಬಿಟ್ರೆ ನಮ್ಮ ಕೈಲೇ ತಡ್ಕೊಳಕ್ಕಾಗಲ್ಲ.